ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ, ಪದ್ಮಭೂಷಣ, ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಸಾಹಸ ಸಿಂಹ ಅಭಿನಯ ಭಾರ್ಗವ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ಬರು ನಮ್ಮ ಕನ್ನಡ ಚಿತ್ರರಂಗದ ರೆಫರೆನ್ಸ್. ಬೇರೆ ಭಾಷೆಯ ಚಿತ್ರದವರು ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಹೇಳ್ದೆ ಅವರ ಮಾತು ಶುರು ಆಗಲ್ಲ. ಆ ತರ ಒಂದು ಸಾಧನೆಯ ವ್ಯಕ್ತಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋಕ್ಕಿಂತ ಇಬ್ರು ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿದವರು. ಇವತ್ತು ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇವರಿಬ್ಬರ ಪಾತ್ರ ತುಂಬಾ ಮುಖ್ಯ ಅಂದ್ರೆ ಅದು ತಪ್ಪಾಗಲ್ಲ. ಒಂದು ವಿಷಯನ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರು ಅಂದ್ರೆ ನಮ್ಮ ಸ್ನೇಹಿತರ, ಅವ್ರು ಯಾವಾಗಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣುವರ್ಧನ್ ಅವ್ರನ್ನ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೇ ನಾವಂತೂ ಯಾರ ಜೊತೆ ಕಂಪೇರ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ರಾಜನೇ, ವಿಷ್ಣುದಾದನೇ. ಅವರವರ ಸಾಧನೆ, ಅವರವರ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಬದಲಾಯಿಸಕ್ಕೂ ಆಗಲ್ಲ. ಯಾರ ಮನಸ್ಸನ್ನು ನೋಯಿಸುವಂತ ಉದ್ದೇಶನೂ ಇಲ್ಲ. ಇದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಈ ಡಿಫ್ರೆನ್ಸಿಯೇಷನ್ ಇರುತ್ತೆ. ತಮಿಳ್ ಸಿನಿಮಾ ಅಂದ್ರೆ ನಮ್ಮ ಮೈಂಡ್ ಇಮಿಡಿಯೇಟ್ ಆಗಿ ಬರೋದು MGR ಅವರು ಮತ್ತು ಶಿವಾಜಿ ಗಣೇಶನ್ ಅವರು. ಅವರಿಬ್ಬರಲ್ಲೂ ಇದೇ ಡಿಫ್ರೆನ್ಸ್ ಅಂದ್ರೆ MGR ಅವ್ರಿಗೂ ಶಿವಾಜಿ ಗಣೇಶನ್ ಅವ್ರಿಗೂ 17 ವರ್ಷ ಡಿಫ್ರೆನ್ಸ್ ಇದೆ. MGR ಅವರು 1930s ಮಿಡ್ ಅಲ್ಲಿ ಬಂದ್ರೆ ಶಿವಾಜಿ ಗಣೇಶನ್ ಅವರು 1950s ಬಿಗಿನಿಂಗ್ ಅಲ್ಲಿ ಬರ್ತಾರೆ. ಈ ಕಡೆ ತೆಲುಗು ಸಿನಿಮಾ ಅಂದ್ರೆ ನಾಗೇಶ್ವರ ರಾವ್ ಅವ್ರಿಗೂ NTR ಅವ್ರಿಗೂ ಹತ್ತತ್ರ 8 ರಿಂದ 9 ವರ್ಷ ಡಿಫ್ರೆನ್ಸ್ ಇದೆ. ಈ ತರ ಎಲ್ಲಾ ಭಾಷೆಗಳಲ್ಲೂ ಸೀನಿಯಾರಿಟಿ, ಜೂನಿಯಾರಿಟಿ ಅಂತ ಇದ್ರು ಅವರ ಕೊಡುಗೆ ಚಿತ್ರರಂಗಕ್ಕೆ ಯಾವ ತರ ಇತ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. 1984 ಈ ವರ್ಷ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಮುಖ್ಯವಾದ ವರ್ಷ ಅನ್ಬೋದು. ಕಾರಣ ಆ ವರ್ಷದಲ್ಲಿ ಒಂದು ದೊಡ್ಡ ಇತಿಹಾಸ ಸೃಷ್ಟಿಯಾಯಿತು. ಯಾರಿಂದ ಸೃಷ್ಟಿಯಾಯಿತು ಅನ್ನೋಕ್ಕಿಂತ ನಮ್ಮ ಇಬ್ಬರು ಸೂಪರ್ ಸ್ಟಾರ್ಸ್ ಅಂದ್ರೆ ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಆ ಒಂದು ಸಕ್ಸಸ್ಗೆ ಪಾತ್ರವಾಗಿ ಹೊರಗಡೆ ಇರೋರು ಮತ್ತೆ ನಮ್ಮ ಚಿತ್ರರಂಗದ ಬಗ್ಗೆ ಮಾತಾಡೋತರ ಮಾಡಿರುವಂತ ವರ್ಷ 1984 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್ ಮತ್ತು ಊರ್ವಶಿ ಮೇಡಮ್ ಅವರು ಆಕ್ಟ್ ಮಾಡಿ, ಸಿಂಗೀದಂ ಶ್ರೀನಿವಾಸ ರಾವ್ ಸರ್ ಡೈರೆಕ್ಟ್ ಮಾಡಿ, ಕಾಮೇಶ್ವರ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಶ್ರಾವಣ ಬಂತು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಶ್ರಾವಣ ಬಂತು ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಗಾಯತ್ರಿ ಮೇಡಮ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಸರ್ ಅವರು ಡೈರೆಕ್ಟ್ ಮಾಡಿ, ಜೋ ಸೈಮನ್ ಅವರು, ರಘು ಅವರು, ನಟರಾಜ್ ಅವರು, ನಾಯಕ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪುರುಷ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಹಾಪುರುಷ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್ ಮತ್ತು ಶ್ರೀನಾಥ್ ಸರ್ ಆಕ್ಟ್ ಮಾಡಿ, ದೊರೆ ಭಗವಾನ್ ಸರ್ ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಯಾರಿವನು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಯಾರಿವನು ಆ ವರ್ಷದಲ್ಲಿ ಅಬವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಪ್ರಭಾಕರ್ ಸರ್ ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಹುಲಿ ಹೆಜ್ಜೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಹುಲಿ ಹೆಜ್ಜೆ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಮೇಡಮ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, MD ಸುಂದರ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಾಣಕ್ಯ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಚಾಣಕ್ಯ ಆ ವರ್ಷದಲ್ಲಿ ಅಬವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಗಾಯತ್ರಿ ಮೇಡಮ್ ಅವರು ಆಕ್ಟ್ ಮಾಡಿ, ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಇಂದಿನ ರಾಮಾಯಣ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇಂದಿನ ರಾಮಾಯಣ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್ ಮತ್ತು ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, YR ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, YR ಸ್ವಾಮಿ ಮತ್ತು ನವೀನ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಪೂರ್ವ ಸಂಗಮ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅಪೂರ್ವ ಸಂಗಮ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಗೀತಾ ಮೇಡಮ್ ಅವರು ಆಕ್ಟ್ ಮಾಡಿ, ದೀಪಕ್ ಬಾಲರಾಜ್ ಅವರು ಡೈರೆಕ್ಟ್ ಮಾಡಿ, BVP ಅವರು ಪ್ರೊಡ್ಯೂಸ್ ಮಾಡಿರೋ ಆರಾಧನೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆರಾಧನೆ ಆ ವರ್ಷದಲ್ಲಿ ಅಬವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, ಟಿಪ್ ಟು ರಘು ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ HV ಸೌಭಾಗ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಬೆಂಕಿ ಬಿರುಗಾಲಿ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಬೆಂಕಿ ಬಿರುಗಾಲಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಆರತಿ ಮೇಡಮ್ ಮತ್ತು ದ್ವಾರಕೇಶ್ ಸರ್ ಅವರು ಆಕ್ಟ್ ಮಾಡಿ, ಸತ್ಯ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಮದುವೆ ಮಾಡು ತಮಾಷೆ ನೋಡು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮದುವೆ ಮಾಡು ತಮಾಷೆ ನೋಡು ಆ ವರ್ಷದಲ್ಲಿ
ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಆರತಿ ಮೇಡಮ್ ಮತ್ತು ಮಾಧವಿ ಮೇಡಮ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, GRK ರಘು ಅವರು ಪ್ರೊಡ್ಯೂಸ್ ಮಾಡಿರೋ ಕೈದಿ ಅನ್ನೋ ಒಂದು ಸಿನಿಮಾ. ಕೈದಿ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್ ಮತ್ತು ರೂಪಾದೇವಿ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಸರ್ ಅವರು ಡೈರೆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಮತ್ತು ರತಿ ರಾಧಾಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ಸಮಯದ ಗೊಂಬೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸಮಯದ ಗೊಂಬೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ದ್ವಾರಕೇಶ್ ಸರ್ ಮತ್ತು ರಾಧಿಕಾ ಮೇಡಮ್ ಅವರು ಆಕ್ಟ್ ಮಾಡಿ, ವಿಷ್ಣು ಸರ್ ಅದರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿರ್ತಾರೆ. PS ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪ್ರಚಂಡ ಕುಳ್ಳ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಪ್ರಚಂಡ ಕುಳ್ಳ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರೇ ಪ್ರೊಡ್ಯೂಸ್ ಮಾಡಿರೋ ಬಂಧನ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 200 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾನ ತಮಿಳ್ಗೆ ರಿಮೇಕ್ ಮಾಡ್ತಾರೆ. ಅದರಲ್ಲಿ ಶಿವಕುಮಾರ್ ಅವರು ಮತ್ತು ರೇವತಿ ಅವರು ಆಕ್ಟ್ ಮಾಡಿ, K ವಿಜಯನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಆ ಸಿನಿಮಾದ ಹೆಸರು ಪ್ರೇಮ ಪಾಸಂ ಅನ್ನೋ ಸಿನಿಮಾ. ಬಂಧನ 18 ಥಿಯೇಟರ್ಗಳಲ್ಲಿ 100 ದಿನ ಪೂರೈಸಿದ್ರೆ 6 ಥಿಯೇಟರ್ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡುತ್ತೆ. 2 ಥಿಯೇಟರ್ಗಳಲ್ಲಿ 30 ವಾರ ಕಂಪ್ಲೀಟ್ ಮಾಡುತ್ತೆ. ಬ್ಯಾಂಗ್ಳೂರ್ ತ್ರಿವೇಣಿ ಥಿಯೇಟರ್ ಅಲ್ಲಿ 77 ವಾರ ಕಂಪ್ಲೀಟ್ ಮಾಡುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಇಷ್ಟು ಥಿಯೇಟರ್ಗಳಲ್ಲಿ ಅಷ್ಟು ದಿನ ಓಡಿರೋ ಮೊದಲನೆಯ ಕನ್ನಡ ಸಿನಿಮಾ ಬಂಧನ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಟೆಡ್ ಸೌತ್ ಇಂಡಿಯನ್ ಸಿನಿಮಾ ಬಂಧನ ಸಿನಿಮಾ ಆಗಿರುತ್ತೆ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಫ್ಯೂಚರ್ ಫಿಲ್ಮ್ ಆ ಸಿನಿಮಾದ ಪ್ರೊಡ್ಯೂಸರ್ ಆದ ರಾಜೇಂದ್ರ ಸಿಂಗ್ ಬಾಬು ಅವರು ಕೊಡ್ತಾರೆ. ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಇಂದ ಸ್ಪೆಷಲ್ ಅವಾರ್ಡ್ ಫಾರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಫಿಲ್ಮ್ ಫೇರ್ ಅವಾರ್ಡ್ ಸುಹಾಸಿನಿ ಅವರು ಕೊಡ್ತಾರೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ M ರಂಗಾರಾವ್ ಅವರು ಕೊಡ್ತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.